ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಾಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಇದು ತೋರಿಸ್ತಾ ಇರೋದು ಆಲೂಗೆಡ್ಡೆ ಚೀಲ. ನಾವು ಆಲೂಗೆಡ್ಡೆ ಹಾಕೋಕ್ಕೆ ಅಂತ ಆಲೂಗೆಡ್ಡೆ ತಂದಿದ್ವಿ. ನೋಡಿ, ಇದು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಎಸ್ ಅನ್ನೋದು, ಇದು FC1 ತಂದಿರೋದು. ನಾವು FC1 ಅಂದರೆ ಇದಕ್ಕೆ ಹಿಮಾಲಿನಿ ಅಂತ ಕರೀತಾರೆ. ನೋಡಿ, ಇದನ್ನು ಏರ್ ಹೌಸಿಂದ ತಂದಿರೋದು. ಇದಕ್ಕೆ ಹಾಕೋಕ್ಕೆ ಬಿತ್ತನೆ ಬೀಜ. ಇದು ಏರ್ ಹೌಸಿಂದ ತಂದಿರೋದು. ಏರ್ ಹೌಸಿಂದ ತಂದಿರೋದ್ರಿಂದ ಈ ಥರ ನೀರಿನ ಅಂಶ ಈತೆ ಅದರಲ್ಲಿ. ಅದನ್ನು ಈಗ ನಾವು ಈ ಥರ ಸುರಿದ್ಬಿಟ್ಟು ಒಂದು ವಾರ ಹಾಕೋದೀತೆ ಅನ್ನಂಗೆ ತಂದುಬಿಟ್ಟು ಈ ಥರ ಸುರಿದು ಆರಕ್ಕೆ ಹಾಕಬೇಕು. ಅದು ಗಾಳಿಗೆ ಸ್ವಲ್ಪ ಆರಿದ ಮೇಲೆ ಇದ್ರದ್ದು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಬತ್ತಿರೋ ಥರ ಆಗುತ್ತೆ. ಅಂದರೆ ಫುಲ್ ಏನು ಬತ್ತಲ್ಲ, ಆದರೆ ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ನೋಡಿ, ಇದು ತೋರಿಸ್ತಾ ಇದ್ದೀನಲ್ಲ, ಇದು ತಂದುಬಿಟ್ಟು ಒಂದು ವಾರ ಆಗಿರೋದು. ಈ ಥರ ನಾವು ಸುರಿದ್ಬಿಟ್ಟು ಆರಕ್ಕೆ ಹಾಕಿದ್ವಿ. ಇದ್ರ ಮೇಲೆ ಕಣ್ಣು ಥರ ಬಂದಿರುತ್ತೆ, ಅಂದರೆ ಮೊಳಕೆ ಥರ ಬಂದಿರುತ್ತೆ. ಅಲ್ಲಿವರೆಗೂ ಇದನ್ನು ಆರಕ್ಕೆ ಹಾಕಬೇಕು. ಅಂದರೆ ತಂದು ಒಂದು 3-4 ದಿನನಾದರೂ ಆರಲೇಬೇಕು, ಇಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿ ಹುಟ್ಟಲ್ಲ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಇದು ಈ ಥರ ಮೊಳಕೆ ಥರ ಬರಬೇಕು. ಈ ಥರ ಬಂದಿದ್ದಾದಮೇಲೆ ಇದನ್ನು ಕುಯ್ಯಬೇಕು. ನೋಡಿ, ಕುಡ್ಲು ತಗೊಂಡ್ಬಿಟ್ಟು ಕರೆಕ್ಟಾಗಿ ಆ ಮೊಳಕೆ ಮಧ್ಯಕ್ಕೆ ಕುಯ್ಯಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಕರೆಕ್ಟಾಗಿ ಮಧ್ಯಕ್ಕೆ ಮೊಳಕೆ ಮಧ್ಯಕ್ಕೆ ಕುಯ್ದರೆ ಆ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ ಆಗುತ್ತೆ. ಇಲ್ಲಾಂದ್ರೆ ಉಂಡುಗೆಂಡೆನೂ ಹಾಕ್ಬೋದು. ಅದು ಚಿಕ್ಕವು ತಂದರೆ ಉಂಡುಗೆಂಡೆ ಹಾಕ್ಬೋದು. ನಾವು ಸ್ವಲ್ಪ ದಪ್ಪ ತಂದಿರೋದ್ರಿಂದ, ತೀರ ಏನು ದಪ್ಪ ಇಲ್ಲ, ಇದು ಮೀಡಿಯಮ್ ಐತೆ. ಮೀಡಿಯಮ್ ಇರೋದ್ರಿಂದ 2 ಭಾಗ ಮಾಡಿ ಹಾಕ್ತೀವಿ. ನೋಡಿ, ಇದು ಕುಯ್ದಿದ್ದಾದಮೇಲೆ ತೋರಿಸಿರೋ ವಿಡಿಯೋ. ಅಂದರೆ ನಾನು ಒಬ್ಬಳೇ ಕುಯ್ದಿಲ್ಲ, ಒಂದು 4-5 ಜನ ಸೇರಿಬಿಟ್ಟು ಕುಯ್ದಿರೋದು. ಸಂಜೆ ಒಂದು 5 ಗಂಟೆಯಿಂದ 6 ಗಂಟೆವರೆಗೂ ಕುಯ್ದ್ವಿ. ಆಮೇಲೆ ಮತ್ತೆ 7 ಗಂಟೆಯಿಂದ 8:30ವರೆಗೂ ಕುಯ್ದ್ವಿ. ನಾವೊಂದು 4-5 ಜನ ಕುಯ್ದಿದ್ವಿ, ಅದಕ್ಕೆ ಬೇಗ ಆಯಿತು. ಆದರೆ ಅವ್ರ ಮುಖ ತೋರಿಸ್ಲಿಲ್ಲ. ನಾನು ನಮ್ಮನೆಯವರು, ನನ್ನ ಮಗ ಮತ್ತು ಇವ್ರ ಅಣ್ಣನ ಮಕ್ಕಳು ಕುಯ್ದ್ವಿ. ಅವರು ಆಂಟಿ ಮುಖ ತೋರಿಸ್ಬೇಡಿ ಅಂತ ಅಂತಿದ್ರು, ಅದಕ್ಕೆ ತೋರಿಸ್ಲಿಲ್ಲ. ನೋಡಿ, ರಾತ್ರಿ ನೈಟ್ ಎಲ್ಲ ಆರಿದ ಮೇಲೆ ಬೆಳಗ್ಗೆ ಎದ್ದು ಅದನ್ನು ಚೀಲಕ್ಕೆ ತುಂಬಿಬಿಟ್ಟು ಟ್ಯಾಕ್ಟ್ರಿ ಮೇಲೆ ತಗೊಂಡು ಹೊಲ್ದ ಹತ್ರ ತಗೊಂಡೋಗಿ ಈ ಥರ ಸಾಲು ಹೊಡೆದ್ಬಿಟ್ಟು ಸಾಲಲ್ಲಿ ಈ ಥರ ಉದುರಿಸ್ಬೇಕು. ಒಂದು ಅಡಿಗೊಂದು ಉದುರಿಸ್ಬೇಕು. ಈ ಥರ ಅದು ಉದುರಿಸಿದಾಗ ಹೆಂಗೆ ಬೇಕು ಹಂಗೆ ಬಿದ್ದಿರುತ್ತೆ. ಅದನ್ನು ಕರೆಕ್ಟಾಗಿ ಸರಿ ಮಾಡ್ಕೊಂಡು ಹಿಂದೆಯಿಂದ ಎಣ್ಣಾಳುಗಳು ಸರಿ ಮಾಡ್ಕೊಂಡು, ಅಂದರೆ ಕುಯ್ದಿರೋ ಭಾಗ ಇರುತ್ತಲ್ಲ ಅದನ್ನು ಉಲ್ಟಾ ಮಾಡಿಬಿಟ್ಟು ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚುತ್ತಾರೆ. ನಾವು 1 ಎಕರೆಗೆ ಆಲೂಗೆಡ್ಡೆ ಹಾಕ್ತಾ ಇದ್ದೀವಿ. 1 ಎಕರೆಗೆ ಕರೆಕ್ಟಾಗಿ 12 ಚೀಲ ಆಲೂಗೆಡ್ಡೆ ಬೇಕು. ಆಲೂಗೆಡ್ಡೆ ಹಾಕೋಕ್ಕೆ ಜನ ಸ್ವಲ್ಪ ಜಾಸ್ತಿನೇ ಬೇಕು. ಉದುರಿಸೋಕ್ಕೆ ಒಂದು 4 ಜನ ಗಂಡಾಳು ಮತ್ತೆ ಸಾಲಲ್ಲಿ ಉದುರಿಸಿರ್ತಾರಲ್ಲ ಅದನ್ನು ಸರಿ ಮಾಡ್ಕೊಂಡು ಅದ್ರ ಮೇಲೆ ಮಣ್ಣು ಹಾಕ್ಕೊಂಡು ಮುಚ್ಕೊಂಡು ಹೋಗೋಕ್ಕೆ ಒಂದು 4-5 ಜನ ಹೆಣ್ಣಾಳು ಬೇಕು. ನಮಗೆ ಅವತ್ತು ಎಲ್ಲರೂ ನಮ್ಮೂರಲ್ಲಿ ಸುಮಾರು ಒಂದು 3-4 ಜನ ಹಾಕ್ತಿದ್ರು, ಹಂಗಾಗಿ ಆಳು ಸ್ವಲ್ಪ ಕಮ್ಮಿ ಬಂದಿದ್ರು. ನೋಡಿ, ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ. ಈ ಥರ ಹೆಂಗೆ ಬೇಕಂಗೆ ಬಿದ್ದಿರೋದ ಕರೆಕ್ಟಾಗಿ ಕೆಳಿಕೆ ಭಾಗದ್ದು ಕುಯ್ದಿರೋ ಭಾಗ ಕೆಳಿಕೆ ಮಾಡಿ ಅದ್ರ ಮೇಲೆ ಈ ಥರ ಮಣ್ಣು ಮುಚ್ಕೊಂಡು ಹೋಗಬೇಕು. ಮಿಷಿನಲ್ಲೂ ಹಾಕಿಸ್ತಾರೆ, ಆದರೆ ನಾವು ಈ ಥರ ಆಳಿಂದನೇ ಹಾಕ್ಸಿದ್ವಿ. 11 ಗಂಟೆಗೆಲ್ಲ ಹಾಕಿ ಆಯಿತು. ಇದು ಹಾಕಿದ್ದಾದಮೇಲೆ 12 ಗಂಟೆ ಹಂಗೆ ತೆಗ್ದಿರೋ ವಿಡಿಯೋ ಇದು. ಈ ಥರ ಎಲ್ಲ ಮುಚ್ಚಿಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಇದಕ್ಕೆ 2 ಚೀಲ ಗೊಬ್ಬರ ಹಾಕಿದ್ವಿ, DAPನ ಗೊಬ್ಬರ ಹಾಕಿದ್ದಾದಮೇಲೆ ಮತ್ತೆ ಇದಕ್ಕೆ ನೇಗ್ಲು ಹೊಡೆದು ಎಳವನ್ನು ಹೊಡೆಯುತ್ತಾರೆ. ಆಮೇಲೆ ಇದ್ರದ್ದು ಕೆಲಸ ಮುಗೀತು. ಇನ್ನು 3 ದಿನ ಆದಮೇಲೆ ಇದಕ್ಕೆ ಕಳೆನಾಶಕ ಹೊಡೆದು ಮತ್ತು ಕೀಳೋ ಅಷ್ಟೊತ್ತಿಗೆ 3 ಸತಿ ಔಷಧಿ ಹೊಡಿತಾರೆ. ರೋಗ ಬಂದರೆ 3 ಸತಿಗಿಂತ ಜಾಸ್ತಿನೇ ಔಷಧಿ ಹೊಡಿತಾರೆ. ಆಮೇಲೆ ನೇಗ್ಲು ಹೊಡೆದು ಗೊಬ್ಬರ ಹಾಕಿ ಔಷಧಿ ಹೊಡ್ಕೊಂಡ್ರೆ 3 ತಿಂಗಳು ಬೆಳೆ. ಇದು ಒಂದೊಂದು ವರ್ಷ ರೈಟ್ ಸಿಗುತ್ತೆ, ಪರವಾಗಿರಲ್ಲ ನಂಗಿರುತ್ತೆ. ಇನ್ನೊಂದೊಂದು ಸತಿ ರೈಟು ಡೌನ್ ಆಗಿ ರೈಟ್ ಸಿಗಲ್ಲ. ನೋಡಬೇಕು ಈ ವರ್ಷ ಯಾವ ಥರ ಸಿಗುತ್ತೆ ಅಂತ. ನಾವು ತರಬೇಕಾದ್ರೆ ಕುಂಟಾಲಿಗೆ 1800 ರೂಪಾಯಿ ಹಂಗೆ ತಂದಿದ್ವಿ. 12 ಚೀಲ ಅಂದರೆ ಅಲ್ಲಿಗೆ 6 ಕ್ವಿಂಟಾಲ್ ತಂದಿದ್ವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.